ನಮಸ್ಕಾರ ಸಹಕಾರಿಗಳೇ. ಇಂದು ತಮ್ಮ ಮುಂದೆ ಒಂದು ವಿಷಯವನ್ನು ಹಂಚಿಕೊಳ್ಳಲು ಬಂದಿದ್ದೇನೆ. ಅದೇನೆಂದರೆ, ಇತ್ತೀಚೆಗೆ ಬ್ಯಾಂಕಿಂಗ್ ರೆಗ್ಯುಲೇಷನ್ ಕಾಯ್ದೆಯ ತಿದ್ದುಪಡಿ ಬಗ್ಗೆ ಸಾಕಷ್ಟು ವೇದಿಕೆಗಳಲ್ಲಿ ಗಂಭೀರ ಚರ್ಚೆಗಳು ನಡೆದಿವೆ. ತಮಗೆಲ್ಲ ಈಗಾಗಲೇ ಗೊತ್ತಿರುವಂತೆ ಬ್ಯಾಂಕಿಂಗ್ ರೆಗ್ಯುಲೇಷನ್ ಕಾಯ್ದೆಗೆ ಕೇಂದ್ರ ಸರ್ಕಾರ 26/6/2020 ಕೊರೋನಾ ಸಭೆಯ ತಿದ್ದುಪಡಿಯನ್ನು ತಂದಿತು. ಆಗಿನ ಸಮಯದಲ್ಲಿ ಲೋಕಸಭೆ ಹಾಗೂ ರಾಜ್ಯಸಭೆಗಳನ್ನು ನಡೆಸಲು ಕೊರೋನಾ ತೊಂದರೆಯಿಂದಾಗಿ ರಾಷ್ಟ್ರಪತಿಗಳ ಸುಗ್ರೀವಾಜ್ಞೆಯ ಮೂಲಕ 26/6/2020 ಬ್ಯಾಂಕಿಂಗ್ ರೆಗ್ಯುಲೇಷನ್ ಕಾಯ್ದೆ ತಿದ್ದುಪಡಿ ತಂದು ಪಟ್ಟಣ ಸಹಕಾರಿ ಬ್ಯಾಂಕ್ಗಳಿಗೆ ಹಲವಾರು ಸೆಕ್ಷನ್ಗಳನ್ನು ಅನ್ವಯಿಸಿತು. ಅದರಲ್ಲಿ ಪ್ರಮುಖವಾಗಿ ಈಗ ಪಟ್ಟಣ ಸಹಕಾರಿ ಬ್ಯಾಂಕುಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಒಗಳ ಬಗ್ಗೆ ತಿದ್ದುಪಡಿ ಪ್ರಕಾರ ಸಿಒಗಳ ಬದಲಾಗಿ ಬ್ಯಾಂಕಿಂಗ್ ರೆಗ್ಯುಲೇಷನ್ ಕಾಯ್ದೆ ಪ್ರಕಾರ ಸದರಿ ಹುದ್ದೆಯನ್ನು ಮ್ಯಾನೇಜಿಂಗ್ ಡೈರೆಕ್ಟರ್ ಎಂದು ಪದನಾಮಗೊಳಿಸಿ ಸದರಿ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸಲು ಶೈಕ್ಷಣಿಕ ಅರ್ಹತೆ ಹಾಗೂ ಅನುಭವ ಮುಂತಾದ ಫಿಟ್ ಆ್ಯಂಡ್ ಪ್ರಾಪರ್ ಷರತ್ತುಗಳನ್ನು ವಿಧಿಸಿ ಸದರಿ ಅರ್ಹತೆಯನ್ನು ಹೊಂದಿದವರು ರಿಸರ್ವ್ ಬ್ಯಾಂಕ್ ಪೂರ್ವಾನುಮತಿಯೊಂದಿಗೆ ಮ್ಯಾನೇಜಿಂಗ್ ಡೈರೆಕ್ಟರ್ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸ್ತಕ್ಕದ್ದು ಒಂದು. ಇದು ಸೆಕ್ಷನ್ 10ರಲ್ಲಿ ಬರುವಂಥ ವಿಷಯ. ಇದರೊಂದಿಗೆ ಆಡಳಿತ ಮಂಡಳಿಯ ರಚನೆ. ಒಬ್ಬ ಆಡಳಿತ ಮಂಡಳಿಯ ಒಬ್ಬ ದಿಗ್ದರ್ಶಕರು ಸತತವಾಗಿ ದಿಗ್ದರ್ಶಕರಾಗಿ ಎಷ್ಟು ವರ್ಷ ಕಾರ್ಯನಿರ್ವಹಿಸಬಹುದು. ಆಡಳಿತ ಮಂಡಳಿಯಲ್ಲಿ ಇರುವಂಥ ಸದಸ್ಯರಿಗೆ ಅರ್ಹತೆಗಳು ಮುಂತಾದ ಆಡಳಿತ ಮಂಡಳಿ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟ್ರಿಗೆ ಸಂಬಂಧಿಸಿದ ತಿದ್ದುಪಡಿಯ ಕಲಂಗಳನ್ನು ಸಹ ಅನ್ವಯಿಸಿತು. ಜೂನ್ 2020ರಲ್ಲಿ ಸದರಿ ತಿದ್ದುಪಡಿಯನ್ನು ತಂದ ತಕ್ಷಣವೇ ಕೆಳ ರಾಜ್ಯದ ದೊಡ್ಡ ಸಹಕಾರಿ ಬ್ಯಾಂಕುಗಳಾದ ಕಾಂಚೀಪುರಂ ಹಾಗೂ ವೆಲ್ಲೂರ್ ಸಹಕಾರಿ ಬ್ಯಾಂಕುಗಳು ಮದ್ರಾಸ್ ಹೈಕೋರ್ಟಿಗೆ ಈ ತಿದ್ದುಪಡಿಯನ್ನು ಪ್ರಶ್ನಿಸಿ ರಿಟ್ ಪಿಟಿಷನ್ ದಾಖಲಿಸಿದೆ. ರಿಟ್ ಪಿಟಿಷನ್ ಸಂಖ್ಯೆ 9147/2020 ಹಾಗೂ 9150/20. ಇವುಗಳನ್ನು ತಾವು ಕೇರಳ ಮದ್ರಾಸ್ ಹೈಕೋರ್ಟಿನ ವೆಬ್ಸೈಟ್ನಲ್ಲಿ ಹೋಗಿ ಸ್ಟೇಟಸ್ಗಳನ್ನು ಪರಿಶೀಲಿಸಬಹುದು. ಇವರು ಪ್ರಶ್ನಿಸಿದ ನಂತರ ಕೇಂದ್ರ ಸರ್ಕಾರ ಮತ್ತು ರಿಸರ್ವ್ ಬ್ಯಾಂಕ್ಗಳನ್ನು ಪ್ರತಿವಾದಿಗಳನ್ನು ಮಾಡಲಾಗಿತ್ತು. ಮಧ್ಯಂತರ ಆದೇಶ 20/7/2020 ಮದ್ರಾಸ್ ಹೈಕೋರ್ಟ್ ನೀಡಿತು. ತಿದ್ದುಪಡಿ ಜಾರಿಗೆ ತಂದ ದಿನಾಂಕ 26/6/2020. ಮದ್ರಾಸ್ ಹೈಕೋರ್ಟ್ ಮಧ್ಯಂತರ ಆದೇಶವನ್ನು ನೀಡಿದ್ದು 20/7/2020. ಈ ಮಧ್ಯಂತರ ಆದೇಶದಲ್ಲಿ ಏನಿದೆ? ಈ ಎರಡೂ ಸಹಕಾರಿ ಬ್ಯಾಂಕುಗಳು ಈ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್ ತಿದ್ದುಪಡಿಯ ಯಾವ ಸೆಕ್ಷನ್ಗಳನ್ನು ಪ್ರಶ್ನಿಸಿದ್ದಾರೆಂದರೆ, ರಿಸರ್ವ್ ಬ್ಯಾಂಕ್ ಬ್ಯಾಂಕಿಂಗ್ ವ್ಯವಹಾರಕ್ಕೆ ಸಂಬಂಧಿಸಿದ ಕಲಂಗಳನ್ನು ಅನ್ವಯಿಸುವ ಅಧಿಕಾರವಿದೆ. ಏಕೆಂದರೆ ಬ್ಯಾಂಕಿಂಗ್ ವಿಷಯದ ಮೇಲೆ ಕಾಯ್ದೆಗಳನ್ನು ಮಾಡಲು ಕೇಂದ್ರ ಸರ್ಕಾರಕ್ಕೆ ಕಾಯ್ದೆ ಇದೆ. ಮೂಲಭೂತವಾಗಿ ಕಾಯ್ದೆಗಳನ್ನು ರಾಜ್ಯ ಸರ್ಕಾರಗಳು ಯಾವ ಕಾಯ್ದೆಗಳನ್ನು ಮಾಡಬಹುದು, ಕೇಂದ್ರ ಸರ್ಕಾರ ಯಾವ ಕಾಯ್ದೆಗಳನ್ನು ಮಾಡಬಹುದು ಎಂದು ಸಂವಿಧಾನದಲ್ಲಿ ಪಟ್ಟಿ ಮಾಡಲಾಗಿದೆ. ಅದರಂತೆ ಸಹಕಾರದ ವಿಷಯಗಳ ಮೇಲೆ ಕಾಯ್ದೆ ಮಾಡುವುದು ರಾಜ್ಯ ಸರ್ಕಾರಗಳ ಅಧಿಕಾರ. ಬ್ಯಾಂಕಿಂಗ್ ವಿಷಯದ ಮೇಲೆ ಕಾಯ್ದೆಗಳನ್ನು ಮಾಡುವುದು ಕೇಂದ್ರ ಸರ್ಕಾರದ ಅಧಿಕಾರ. ಇದರಂತೆ
ಈಗಾಗಲೇ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್ನ ಬ್ಯಾಂಕಿಂಗ್ ವ್ಯವಹಾರಕ್ಕೆ ಸಂಬಂಧಿಸಿದ ತಿದ್ದುಪಡಿಗಳನ್ನು ಅನ್ವಯಿಸಿರುವುದು ಸರಿ. ಆದರೆ ಈಗ 2020 ತಿದ್ದುಪಡಿಯಲ್ಲಿ ಸಹಕಾರ ಸಂಘಗಳ ಆಡಳಿತ, ಅಂದರೆ ಆಡಳಿತ ಮಂಡಳಿ, ರಿಜಿಸ್ಟ್ರೇಷನ್, ರೆಗ್ಯುಲೇಷನ್, ಇನ್ಕಾರ್ಪೊರೇಷನ್ ಆ್ಯಂಡ್ ವೈಂಡಿಂಗ್ ಅಪ್, ಅಂದರೆ ಒಂದು ಸಹಕಾರ ಸಂಘಗಳನ್ನು ರಿಜಿಸ್ಟ್ರೇಷನ್ ಮಾಡುವುದು, ಆಡಳಿತವನ್ನು ನಿಯಂತ್ರಿಸೋದು ಹಾಗೂ ಒಂದು ಸಹಕಾರ ಸಂಘವನ್ನು ಕಾನೂನುಬದ್ಧವಾಗಿ ಅಂತ್ಯಗೊಳಿಸೋದು. ಇವು ಸಹಕಾರ ಸಂಘಗಳಲ್ಲಿ ಇರುವಂಥ ವಿಷಯಗಳು. ಹಾಗೂ ಸಹಕಾರಿ ಸಂಘಗಳು ಬ್ಯಾಂಕಿಂಗ್ ವ್ಯವಹಾರವನ್ನು ಮಾಡುತ್ತಿರುವುದರಿಂದ ಅವು ಸಹಕಾರಿ ಬ್ಯಾಂಕ್ಗಳದು. ಬ್ಯಾಂಕಿಂಗ್ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಮಾತ್ರ ಬ್ಯಾಂಕಿಂಗ್ ರೆಗ್ಯುಲೇಷನ್ ಕಾಯ್ದೆಯನ್ನು ಅನ್ವಯಿಸಬಹುದು. ಈ ಆಡಳಿತಾತ್ಮಕ ವಿಷಯಗಳನ್ನು ಅನ್ವಯಿಸಲು ಸಂವಿಧಾನದ ಪ್ರಕಾರ ಕೇಂದ್ರ ಸರ್ಕಾರಕ್ಕೆ ತನ್ನ ಪಟ್ಟಿಯಲ್ಲಿ ಇಲ್ಲದೇ ವಿಷಯದ ಮೇಲೆ ತಿದ್ದುಪಡಿಯನ್ನು ಮಾಡುವುದು ಸಂವಿಧಾನ ಬಾಹಿರ ಎಂದು ಮೂಲಭೂತ ಅಂಶಗಳ ಮೇಲೆ ಮದ್ರಾಸ್ ಹೈಕೋರ್ಟಿನಲ್ಲಿ ರಿಟ್ ಪಿಟಿಷನ್ ದಾಖಲಿಸಲಾಗಿತ್ತು. ಕೇಂದ್ರ ಸರ್ಕಾರ ಮತ್ತು ರಿಸರ್ವ್ ಬ್ಯಾಂಕ್ ಪರವಾಗಿ ನ್ಯಾಯವಾದಿಗಳು ಹಾಜರಾಗಿ ತಮ್ಮ ವಾದವನ್ನು ಮಂಡಿಸಿದ್ದರು. ಅದರಂತೆ ಸಹಕಾರಿ ಬ್ಯಾಂಕುಗಳ ಪರವಾಗಿ ಹಾಜರಂಥ ನ್ಯಾಯವಾದಿಗಳು ತಮ್ಮ ವಾದವನ್ನು ಮಂಡಿಸಿದರು. ಸಾಕಷ್ಟು ಮೂಲಭೂತ ಅಂಶಗಳ ಹಾಗೂ ಈ ಹಿಂದಿನ ನಿರ್ಣಯಗಳನ್ನು ವಿವರವಾಗಿ ವಾದಗಳನ್ನು ಆಲಿಸಿ 58 ಪುಟಗಳ ಮಧ್ಯಂತರ ಆದೇಶವನ್ನು ಮದ್ರಾಸ್ ಹೈಕೋರ್ಟ್ ದಿನಾಂಕ 27/7/2020 ನೀಡಿತು. ಅದರಲ್ಲಿ ಈ ತಿದ್ದುಪಡಿಗೆ ಯಾವುದೇ ತಡೆಯಾಜ್ಞೆಯನ್ನು ಮದ್ರಾಸ್ ಹೈಕೋರ್ಟ್ ನೀಡಲಿಲ್ಲ ಹಾಗೂ ವಾದ ವಿವಾದಗಳನ್ನು ಮುಂದುವರಿಸಲು ತಿಳಿಸಿತು. ಇದಾದ ನಂತರ 2020 ನಡೆದ ವಿಷಯ. 2021 ರಿಸರ್ವ್ ಬ್ಯಾಂಕ್ ಪ್ರಪ್ರಥಮವಾಗಿ ತಿದ್ದುಪಡಿಯಾದ ಬ್ಯಾಂಕಿಂಗ್ ರೆಗ್ಯುಲೇಷನ್ ಕಾಯ್ದೆ ಪ್ರಕಾರ ಮ್ಯಾನೇಜಿಂಗ್ ಡೈರೆಕ್ಟರ್ ಹುದ್ದೆಯನ್ನು ಇಂಪ್ಲಿಮೆಂಟ್ ಮಾಡಲು ಎಲ್ಲ ಸಹಕಾರಿ ಬ್ಯಾಂಕುಗಳಿಗೆ ಒಂದು ಸುತ್ತೋಲೆಯನ್ನು ನೀಡಿತು. ಈಗಿದ್ದ ನಿಮ್ಮ ಸಿಇಒಗಳು ಇನ್ನು ಮುಂದೆ ಬ್ಯಾಂಕಿಂಗ್ ರೆಗ್ಯುಲೇಷನ್ ಕಾಯ್ದೆ ಪ್ರಕಾರ ಮ್ಯಾನೇಜಿಂಗ್ ಡೈರೆಕ್ಟರ್ ಎಂದು ಕಾರ್ಯನಿರ್ವಹಿಸತಕ್ಕದ್ದು. ಹಾಗೆ ಕಾರ್ಯನಿರ್ವಹಿಸಲು ಮ್ಯಾನೇಜಿಂಗ್ ಡೈರೆಕ್ಟರ್ ಹುದ್ದೆಗೆ ಅರ್ಹತೆಗಳನ್ನು ನಿಗದಿಪಡಿಸಿತು. ಕನಿಷ್ಠ 8 ವರ್ಷ ಮ್ಯಾನೇಜರಿಯಲ್ ಲೆವೆಲ್ನಲ್ಲಿ ಕಾರ್ಯನಿರ್ವಹಿಸಿರಬೇಕು. ಕನಿಷ್ಠ 35 ವರ್ಷ, ಗರಿಷ್ಠ 70 ವರ್ಷ ವಿದ್ಯಾರ್ಹತೆ ಮುಂತಾದ ಹಲವು ವಿಷಯಗಳನ್ನು ಒಳಗೊಂಡು ಅರ್ಹತೆಯನ್ನು ನಿಗದಿಪಡಿಸಿ ರಿಸರ್ವ್ ಬ್ಯಾಂಕ್ ಫಿಟ್ ಆ್ಯಂಡ್ ಪ್ರಾಪರ್ನಲ್ಲಿ ಸದರಿ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸೋರು ಇರಬೇಕು. ರಿಸರ್ವ್ ಬ್ಯಾಂಕ್ ಪೂರ್ವಾನುಮತಿಯೊಂದಿಗೆ ಅವರು ಆ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸಬೇಕು. ಈಗಿದ್ದ ಸಿಇಒಗಳು ಆ ಅರ್ಹತೆಯನ್ನು ಹೊಂದಿರದಿದ್ದಲ್ಲಿ 1 ತಿಂಗಳ ಅವಧಿಯೊಳಗಾಗಿ ಆ ಅರ್ಹತೆ ಹೊಂದಿದವರ ಪ್ರಸ್ತಾವನೆಯನ್ನು ರಿಸರ್ವ್ ಬ್ಯಾಂಕಿಗೆ ಸಲ್ಲಿಸಬೇಕೆಂದು ಸುತ್ತೋಲೆಯನ್ನು 2021 ರಿಸರ್ವ್ ಬ್ಯಾಂಕ್ ನೀಡಿತು. ಆ ಸುತ್ತೋಲೆಯ ನಂತರ ದೇಶದ 17 ರಾಜ್ಯ ಹೈಕೋರ್ಟ್ಗಳಲ್ಲಿ ರಿಟ್ ಪಿಟಿಷನ್ಗಳು ದಾಖಲಾದವು. ಆ ರಿಟ್ ಪಿಟಿಷನ್ಗಳಲ್ಲಿ 4 ಹೈಕೋರ್ಟ್ಗಳು ಆ 2021 ಮ್ಯಾನೇಜಿಂಗ್ ಡೈರೆಕ್ಟರ್ ಹುದ್ದೆಯ ಅನ್ವಯಿಸುವಿಗೆ ತಡೆಯಾಜ್ಞೆ ನೀಡಿವೆ. ಅವು ಯಾವಂದರೆ ಗುಜರಾತ್ನ 2 ಹೈಕೋರ್ಟ್ಗಳು, ಅಂದರೆ ಗುಜರಾತ್ ರಾಜ್ಯದ ಬೇರೆ ಬೇರೆ ಬೆಂಚುಗಳ 2 ಹೈಕೋರ್ಟ್ಗಳು, ಮಧ್ಯಪ್ರದೇಶ ಹಾಗೂ ಪಂಜಾಬ್ ಮತ್ತು ಹರಿಯಾಣ. ಇದರ ಹೊರತಾಗಿ 13 ಹೈಕೋರ್ಟ್ಗಳು ಈ ವಿಷಯದ ಮೇಲೆ ಯಾವುದೇ ತಡೆಯಾಜ್ಞೆಯನ್ನು ನೀಡಲಿಲ್ಲ. ತದನಂತರ ರಿಸರ್ವ್ ಬ್ಯಾಂಕ್ ಪ್ರತಿಯೊಂದು ರಾಜ್ಯದ ಹೈಕೋರ್ಟ್ಗಳಿಗೆ ಪ್ರತಿವಾದವನ್ನು ಮಂಡಿಸಿ ವಾದ ವಿವಾದಗಳನ್ನು ಮುಂದುವರಿಸುವುದರಿಂದ ಆಗಬಹುದಾದ ಕಾನೂನು ತೊಂದರೆಗಳನ್ನು ಪರಿಗಣಿಸಿ, ಅಂದರೆ
ಒಂದು ರಾಜ್ಯದ ಹೈಕೋರ್ಟ್ ನೀಡುವ ಆದೇಶ ಮತ್ತೊಂದು ರಾಜ್ಯದ ಹೈಕೋರ್ಟ್ ನೀಡುವ ಆದೇಶಗಳಲ್ಲಿ ವ್ಯತ್ಯಾಸವಾದಲ್ಲಿ ಅಂಥ ಆದೇಶಗಳನ್ನು ಇಂಪ್ಲಿಮೆಂಟ್ ಮಾಡೋದು ತೊಂದರೆಯಾಗೋದರಿಂದ ಇಡೀ ದೇಶವ್ಯಾಪಿ ಒಂದೇ ತೆರನಾಗಿ ಕಾಯ್ದೆ ಅನ್ವಯಿಸಬೇಕಾಗಿರೋದ್ರಿಂದ ಸುಪ್ರೀಂ ಕೋರ್ಟಿಗೆ 2022ರಲ್ಲಿ ಒಂದು ಅರ್ಜಿ ಸಲ್ಲಿಸಿತು. ಈ ಎಲ್ಲ ಹೈಕೋರ್ಟ್ಗಳ ಅಂಶಗಳನ್ನು ಒಟ್ಟುಗೂಡಿಸಿ ಸುಪ್ರೀಂ ಕೋರ್ಟ್ ಒಂದು ನಿರ್ಣಯವನ್ನು ಕೊಡಲಿ ಎಂದು ಅರ್ಜಿ ಸಲ್ಲಿಸಿತು. ಆದರೆ ಸುಪ್ರೀಂ ಕೋರ್ಟ್ ಕಾನೂನಿನಲ್ಲಿ ಈ ಅವಕಾಶ ಇಲ್ಲದೇ ಇರುವುದರಿಂದ ತಾವು ಮೊದಲು ಹೈಕೋರ್ಟ್ನಲ್ಲಿ ನಿರ್ಣಯ ಪಡೆದ ನಂತರವೇ ಸುಪ್ರೀಂ ಕೋರ್ಟಿಗೆ ಬರಬಹುದು ಎಂದು ಈ ಎಲ್ಲ ಹೈಕೋರ್ಟ್ಗಳ ಪ್ರಕರಣಗಳನ್ನು ಮದ್ರಾಸ್ ಹೈಕೋರ್ಟಿಗೆ ವರ್ಗಾಯಿಸಿ ಅಕ್ಟೋಬರ್ 14, 2022ರಂದು ಆದೇಶ ಹೊರಡಿಸಿತು. ಅಕ್ಟೋಬರ್ 14, 2022ರಿಂದ ಉಳಿದ ಯಾವುದೇ ಹೈಕೋರ್ಟ್ಗಳಲ್ಲಿ ಈ ಪ್ರಕರಣದ ವಾದ ವಿವಾದ ನಡೆಯುತ್ತಿಲ್ಲ. ಎಲ್ಲ ಪ್ರಕರಣಗಳು ಮದ್ರಾಸ್ ಹೈಕೋರ್ಟ್ಗೆ ವರ್ಗಾವಣೆಗೊಂಡವು. ಮದ್ರಾಸ್ ಹೈಕೋರ್ಟ್ನಲ್ಲಿ 2020ರಿಂದ 2024ರವರೆಗೆ ಸತತವಾಗಿ ರಿಸರ್ವ್ ಬ್ಯಾಂಕ್ ಹಾಗೂ ಕೇಂದ್ರ ಸರ್ಕಾರದ ಪರವಾಗಿ ಹಾಗೂ ಸಹಕಾರಿ ಬ್ಯಾಂಕುಗಳ ಪರವಾಗಿ ಪ್ರತಿನಿಧಿಗಳು ತಮ್ಮ ವಾದಗಳನ್ನು ಮಂಡಿಸುತ್ತಿರುವರು. ಆದರೆ ಇದುವರೆಗೆ ಹೈಕೋರ್ಟ್ ಯಾವುದೇ ನಿರ್ಣಯಕ್ಕೆ ಬಂದಿರುವುದಿಲ್ಲ. 2024ರಲ್ಲಿ ಕಾಂಚೀಪುರಂ ಕೋಆಪರೇಟಿವ್ ಬ್ಯಾಂಕ್ ಬೇರೊಂದು ವಿಷಯಕ್ಕೆ ಸಂಬಂಧಿಸಿದಂತೆ, ಆದರೆ ಮೂಲತಃ ಈ ಪ್ರಕರಣಗಳಲ್ಲಿ ರಿಟ್ ಪಿಟಿಷನ್ ಪ್ರಕರಣಗಳಲ್ಲಿ ಇರುವ ಕೇಂದ್ರ ಸರ್ಕಾರದ ಪಟ್ಟಿಯಲ್ಲಿರುವ ಕಾನೂನುಗಳು, ರಾಜ್ಯ ಸರ್ಕಾರದ ಪಟ್ಟಿಯಲ್ಲಿರುವ ಕಾನೂನುಗಳು, ರಾಜ್ಯ ಪಟ್ಟಿಗಳಲ್ಲಿ ಇರುವ ಕಾನೂನುಗಳ ಮೇಲೆ ಕೇಂದ್ರ ಸರ್ಕಾರ ಕಾನೂನುಗಳನ್ನು ರಚಿಸಲು ಆಗುವುದಿಲ್ಲ ಎಂಬ ಬ್ಯಾಂಕಿಗೆ ಸಂಬಂಧಿಸಿದ ಇನ್ನೊಂದು ವಿಷಯದ ಮೇಲೆ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕರಣವನ್ನು ದಾಖಲಿಸಿತು. ಆಗ ಮದ್ರಾಸ್ ಹೈಕೋರ್ಟ್ಗೆ ಒಂದು ಅರ್ಜಿಯನ್ನು ಸಲ್ಲಿಸಿ ಈ ಪ್ರಕರಣಗಳಲ್ಲಿ ಇರುವ ಅಂಶಗಳ ಮೇಲೆ ಸುಪ್ರೀಂ ಕೋರ್ಟ್ನಲ್ಲಿ ಇನ್ನೊಂದು ಪ್ರಕರಣವನ್ನು ನಾವು ದಾಖಲಿಸಿರುವುದರಿಂದ ಅದುವರೆಗೆ ಈ ಪ್ರಕರಣಗಳ ವಾದ ವಿವಾದಗಳನ್ನು ಮುಂದುವರೆಸಬಾರದೆಂದು ಒಂದು ಅರ್ಜಿ ಸಲ್ಲಿಸಿತು. ಅದರಂತೆ 2024ರಿಂದ ಮದ್ರಾಸ್ ಹೈಕೋರ್ಟ್ನಲ್ಲಿ ಯಾವುದೇ ವಾದ ವಿವಾದಗಳ ಮಂಡನೆಯಾಗಿರುವುದಿಲ್ಲ. ಈಗ ನೀವು ಸ್ಟೇಟಸ್ನಲ್ಲಿ ನೋಡಿದರೆ ಪೆಂಡಿಂಗ್ ಎಂದು ಬರುತ್ತೆ. ಇದರರ್ಥ ಮೂಲಭೂತ ವಿಷಯ ಈಗ ಸುಪ್ರೀಂ ಕೋರ್ಟ್ನಲ್ಲಿದೆ. ಹಾಗಾದರೆ ಏನು ಮೂಲಭೂತ ವಿಷಯ? ಸಹಕಾರ ಎನ್ನುವುದು ರಾಜ್ಯದ ಪಟ್ಟಿಯಲ್ಲಿದ್ದು ಬ್ಯಾಂಕಿಂಗ್ ಎನ್ನುವುದು ಕೇಂದ್ರದ ಪಟ್ಟಿಯಲ್ಲಿದೆ. ಹಾಗಾದರೆ ನಾವು ಸಹಕಾರಿ ಬ್ಯಾಂಕುಗಳು, ರಾಜ್ಯ ಕಾಯ್ದೆ, ಕೇಂದ್ರ ಕಾಯ್ದೆ ಎರಡೂ ಕಾಯ್ದೆಗಳು ನಮಗೆ ಈಗ ಅನ್ವಯವಾಗುತ್ತೆ. ಆದರೆ ರಿಸರ್ವ್ ಬ್ಯಾಂಕ್ ಲೈಸೆನ್ಸ್ ಪಡೆದಿರೋದು ಬ್ಯಾಂಕಿಂಗ್ ಬಿಸ್ನೆಸ್ ಮಾಡುವ ಸಲುವಾಗಿ. ಕಾರಣ, ಕೇಂದ್ರದಲ್ಲಿರುವ ಬ್ಯಾಂಕಿಂಗ್ ವಿಷಯದ ಮೇಲೆ ಬ್ಯಾಂಕಿಂಗ್ ವ್ಯವಹಾರಕ್ಕೆ ಸಂಬಂಧಪಟ್ಟ ಅಂಶಗಳನ್ನು ಮಾತ್ರ ರಿಸರ್ವ್ ಬ್ಯಾಂಕ್ ಬ್ಯಾಂಕಿಂಗ್ ರೆಗ್ಯುಲೇಷನ್ ಕಾಯ್ದೆಯಿಂದ ಸಹಕಾರಿ ಬ್ಯಾಂಕ್ಗಳು ಅನ್ವಯಿಸಲು ಸಾಧ್ಯ. ಅದರ ಹೊರವಾಗಿ ಸಹಕಾರದ ಆಡಳಿತ, ಸಹಕಾರದ ನೋಂದಣಿ, ಸಹಕಾರ ಸಂಘ ನಡೆಸುವುದು, ಸಹಕಾರ ಸಂಘ ಆಡಳಿತ ಮಂಡಳಿ, ಸಹಕಾರ ಸಂಘಗಳನ್ನು ಅಂತಿಮಗೊಳಿಸುವುದು, ಇಂಥ ವಿಷಯಗಳ ಮೇಲೆ ಕೇಂದ್ರ ಸರ್ಕಾರಕ್ಕೆ ಕಾನೂನು ರಚಿಸುವ ಅಧಿಕಾರವಿರುವುದಿಲ್ಲ. ಸಂವಿಧಾನ ಅದಕ್ಕೆ ಅವಕಾಶ ಕೊಟ್ಟಿರುವುದಿಲ್ಲ. ಇದು ಒಟ್ಟಾರೆ ಬ್ಯಾಂಕಿಂಗ್ ರೆಗ್ಯುಲೇಷನ್ ಕಾಯ್ದೆ ಮೇಲೆ ಎಲ್ಲ ಕೋರ್ಟುಗಳಲ್ಲಿ ಇರುವ ಮೂಲಭೂತ ವಿಷಯ. ಯಾವುದೇ ಕೋರ್ಟಿನಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ವಿಷಯವಾಗಲಿ ಆಡಳಿತ ಮಂಡಳಿ ವಿಷಯವಾಗಲಿ ಇಲ್ಲ. ಏಕೆಂದರೆ ಹೈಕೋರ್ಟ್ನಲ್ಲಿ ಬರುವುದು ಸಂವಿಧಾನದ ಅಡಿಯಲ್ಲಿ ಸಂವಿಧಾನಕ್ಕೆ ವಿರೋಧವಲ್ಲದ ಕಾನೂನು ತಿದ್ದುಪಡಿ ಆಗಿದೆ ಎಂಬ ಅಂಶಗಳೇ ಅಂತಿಮ ನಿರ್ಣಾಯಕವಾಗಿರುತ್ತದೆ. ಆದರೆ ಇತ್ತೀಚೆಗೆ ಆದ ಮಹತ್ವದ ಬದಲಾವಣೆ ಮತ್ತು ಚರ್ಚೆ ಏನೆಂದರೆ 2020ರಲ್ಲಿ ತಿದ್ದುಪಡಿ ಆಯಿತು. 2021ರಲ್ಲಿ ಮ್ಯಾನೇಜಿಂಗ್ ಡೈರೆಕ್ಟರ್ ಹುದ್ದೆಗೆ ಪ್ರಥಮ ಸುತ್ತೋಲೆಯನ್ನು ನೀಡಿದರು. ಅದರ ನಂತರ ರಿಸರ್ವ್ ಬ್ಯಾಂಕ್ ಯಾವುದೇ ಮುಂದಿನ ಕ್ರಮಗಳನ್ನು ಕೈಗೊಳ್ಳಲಿಲ್ಲ. ಕೆಲವೊಂದು ಬ್ಯಾಂಕಿಂಗ್ ವ್ಯವಹಾರಕ್ಕೆ ಸಂಬಂಧಿಸಿದ ಕ್ರಮಗಳನ್ನು ತೆಗೆದುಕೊಂಡಿತು. ಅದೇನೆಂದರೆ
ಬ್ಯಾಂಕುಗಳ ಆಡಿಟರ್ ನೇಮಕಾತಿಯಲ್ಲಿ ರಿಸರ್ವ್ ಬ್ಯಾಂಕ್ ಪೂರ್ವಾನುಮತಿ ಕೇಳಿತು. ಅದರಂತೆ ನಾವೆಲ್ಲ ಅದನ್ನು ಒಪ್ಪಿಕೊಂಡು ನಡೆಯುತ್ತಿದ್ದೇವೆ. ಆದರೆ ಆಡಳಿತ ಮಂಡಳಿಯ ವಿಷಯಕ್ಕೆ ಇದುವರೆಗೆ ರಿಸರ್ವ್ ಬ್ಯಾಂಕ್ ಯಾವುದೇ ಡೈರೆಕ್ಷನ್ಗಳನ್ನು ನೀಡಲಿಲ್ಲ. ಆದರೆ 2025 ಆಗಸ್ಟ್ 1ರಂದು ಕೇಂದ್ರ ಸರ್ಕಾರ ಒಂದು ಅಧಿಸೂಚನೆಯನ್ನು ಹೊರಡಿಸಿ ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್ ಕಲಂ 10ರಲ್ಲಿ ಆಡಳಿತ ಮಂಡಳಿಯ ದಿಗ್ದರ್ಶಕರಾಗಿ ಸತತವಾಗಿ ಎಷ್ಟು ವರ್ಷಗಳವರೆಗೆ ಇರಬಹುದೆಂಬುದರ ಬಗ್ಗೆ ಇರುವ ಕಲಮನ್ನು ಅನ್ವಯಗೊಳಿಸಿತು. ಅದರ ಪ್ರಕಾರ ಸಹಕಾರ ಬ್ಯಾಂಕುಗಳ ಆಡಳಿತ ಮಂಡಳಿಯಲ್ಲಿ ಒಬ್ಬರು ನಿರ್ದೇಶಕರಾಗಿ ಸತತ 10 ವರ್ಷಗಳವರೆಗೆ ಮಾತ್ರ ಇರಬಹುದು. ಅದರ ಮುಂದೆ ಮುಂದುವರಿಯಲು ಕಾನೂನಾತ್ಮಕವಾಗಿ ಅವಕಾಶವಿರೋದಿಲ್ಲ. ಈ ತಿದ್ದುಪಡಿಯನ್ನು ಆಗಸ್ಟ್ 1, 2025ರಿಂದ ಅನ್ವಯಗೊಳಿಸಿತು. ಅನ್ವಯಗೊಳಿಸುವಲ್ಲಿ 2 ವಿಧಾನ: ಪ್ರಾಸ್ಪೆಕ್ಟಿವ್ ಆ್ಯಂಡ್ ರಿಟ್ರಾಸ್ಪೆಕ್ಟಿವ್. ಸದರಿ ಅಧಿಸೂಚನೆಯಲ್ಲಿ ಸದರಿ ತಿದ್ದುಪಡಿಯನ್ನು ಪ್ರಾಸ್ಪೆಕ್ಟಿವ್ ಆಗಿ ಅನ್ವಯಿಸಲಾಗಿದೆ ಎಂದು ತಿಳಿಸಲಾಗಿದೆ. ಅದರಂತೆ ಎಲ್ಲ ಸಹಕಾರಿಗಳು ಈ ವಿಷಯಕ್ಕೆ 2025 ಆಗಸ್ಟ್ 1ರಿಂದ ಈ ಕಾಯ್ದೆ ಅನ್ವಯವಾಗಿರೋದು. ಇನ್ನು ಮುಂದೆ 10 ವರ್ಷ ನಾವು ದಿಗ್ದರ್ಶಕರಾಗಿ ಮುಂದುವರಿಯಲು ಯಾವುದೇ ತೊಂದರೆ ಇರುವುದಿಲ್ಲ ಎಂದು ಭಾವಿಸಿತು. ತದನಂತರ ಈ ಕಾಯ್ದೆ ಅನರ್ಹಗೊಳಿಸುವಿಕೆಯನ್ನು ಮಾತ್ರ ಆಗಸ್ಟ್ 1, 2025ರಿಂದ ಅನ್ವಯಿಸುತ್ತಿದ್ದು, ಇದು ಪೂರ್ವಾನ್ವಯವಾಗಿರೋದು. ಅಂದರೆ ಆಗಸ್ಟ್ 1, 2025ಕ್ಕೆ ಯಾವ ದಿಗ್ದರ್ಶಕರು 10 ವರ್ಷಗಳನ್ನು ಪೂರೈಸಿರುವರು ಅವರು ಮುಂದುವರಿಯಲು ಕಾನೂನಾತ್ಮಕವಾಗಿ ಅನರ್ಹರು ಎಂದು ವ್ಯಾಖ್ಯಾನಿಸಲಾಯಿತು. ಅದರಂತೆ ಕೆಲವು ಬ್ಯಾಂಕುಗಳ ಆಡಳಿತ ಮಂಡಳಿ ಚುನಾವಣೆ ಸೇರಿದೆ. ಮುಖ್ಯವಾಗಿ ಮಲ್ಟಿಸ್ಟೇಟ್ ಕೋಆಪರೇಟಿವ್ ಬ್ಯಾಂಕುಗಳ ಚುನಾವಣೆ ಸಂದರ್ಭಗಳಲ್ಲಿ ಚುನಾವಣೆಗೆ ಸ್ಪರ್ಧಿಸಲು ಚುನಾವಣಾಧಿಕಾರಿಗಳು 10 ವರ್ಷಗಳನ್ನು ಪೂರೈಸಿದ ನಿರ್ದೇಶಕರನ್ನು ಅನರ್ಹಗೊಳಿಸಿತು. ಅದು ಚುನಾವಣೆ ಸಮಯವಾಗಿರುವ ತಕ್ಷಣವೇ ಚುನಾವಣಾಧಿಕಾರಿ ನೀಡಿದ ಅನರ್ಹತೆಯನ್ನು ಪ್ರಶ್ನಿಸಿ ಹೈಕೋರ್ಟಿಂದ ತಡೆಯಾಜ್ಞೆ ಪಡೆಯಬೇಕಾಗುತ್ತದೆ. ಅದರಂತೆ ಕಲ್ಕತ್ತಾ ಹಾಗೂ ಬಾಂಬೆ ಹೈಕೋರ್ಟ್ಗಳಲ್ಲಿ ತಡೆಯಾಜ್ಞೆ ಸಲ್ಲಿಸಿದ ಅರ್ಜಿಗಳಿಗೆ ಹೈಕೋರ್ಟ್ ತಡೆಯಾಜ್ಞೆ ನೀಡಿರುವುದಿಲ್ಲ. ಹಾಗೂ ಮುಖ್ಯ ಅಂಶಗಳ ವಾದವಿವಾದಕ್ಕೆ ಮುಂದಿನ ದಿನಾಂಕ ನಿಗದಿಪಡಿಸಿದರು. ಹೀಗಾಗಿ ಈ 10 ವರ್ಷಗಳ ಅವಧಿ ಈಗಾಗಲೇ ಪ್ರಾರಂಭವಾಯಿತು. ಇದು ಪ್ರಾರಂಭವಾದ ನಂತರ ಸಾಕಷ್ಟು ವೇದಿಕೆಗಳಲ್ಲಿ ಸಾಕಷ್ಟು ಬ್ಯಾಂಕುಗಳ ಆಡಳಿತ ಮಂಡಳಿ ಈ ಬಗ್ಗೆ ಸಾಕಷ್ಟು ಚರ್ಚೆಗಳಾಗುತ್ತೆ. ಹಾಗೂ ಈ ತಿದ್ದುಪಡಿಯನ್ನು ವಿರೋಧಿಸೋದು, ಹೈಕೋರ್ಟ್ಗಳಿಗೆ ಹೋಗುವುದು, ಇದು ಸಹಕಾರದ ವಿಷಯ ಎಂಬುದರ ಬಗ್ಗೆ ಅತೀ ಚರ್ಚೆಗಳು ಇತ್ತೀಚೆಗೆ ನಡೆದಿವೆ. ಆದರೆ ನಾನು ಈ ವಿಡಿಯೋ ಮೂಲಕ ತಮಗೆ ತಿಳಿಸಬೇಕಾದ ಮುಖ್ಯ ವಿಷಯವೇನೆಂದರೆ, ಇವತ್ತಿನ ಈ ಚರ್ಚೆ ನಮ್ಮದಾಗಿರಬಹುದು, ಆದರೆ ಹೈಕೋರ್ಟ್ನಲ್ಲಿ 5 ವರ್ಷಗಳಿಂದ ಈ ವಿಷಯ ಚರ್ಚೆಯಾಗುತ್ತೆ. ಮುಖ್ಯವಾಗಿ ಈ ವಿಷಯ ನಡೆದಿರೋದು ಮದ್ರಾಸ್ ಹೈಕೋರ್ಟ್ನಲ್ಲಿ. ಮದ್ರಾಸ್ ಹೈಕೋರ್ಟ್ ಯಾವುದೇ ತಡೆಯಾಜ್ಞೆಯನ್ನು ಕಾನೂನು ಜಾರಿಗೆ ನೀಡಿರುವುದಿಲ್ಲ. ಈಗ ಯಾವುದೇ ಬ್ಯಾಂಕು ಯಾವುದೇ ರಿಟ್ ಪಿಟಿಷನ್ ದಾಖಲಿಸಿದರೂ ಈಗಾಗಲೇ ಮದ್ರಾಸ್ ಹೈಕೋರ್ಟಿನಲ್ಲಿ ನಡೆಯುತ್ತಿರುವ ವಾದಗಳ ಅಂಶಗಳ ಹೊರತಾಗಿ ಯಾವುದೇ ಹೊಸ ಅಂಶಗಳು ಇದರಲ್ಲಿ ಇರೋದಿಲ್ಲ. ಅಂದರೆ ಈಗಾಗಲೇ ಎಲ್ಲ ಅಂಶಗಳು ಹೈಕೋರ್ಟ್ನಲ್ಲಿ ಚರ್ಚೆಗೆ ಬಂದಿರುವುದು. ಈಗ ಆಡಳಿತ ಮಂಡಳಿ ಅವಧಿಯ ಕುರಿತು ಯಾವುದೇ ರಿಟ್ ಪಿಟಿಷನ್ ದಾಖಲಿಸಿದರೂ ಇದೇ ವಿಷಯಗಳ ಪುನರಾವರ್ತನೆಯಾಗುವುದು ಹೊರತಾಗಿ ಹೊಸ ವಿಷಯ ಅಲ್ಲ. ಕಾರಣ, ನಾವು ಈಗ ತಿಳಿದುಕೊಳ್ಳಬೇಕಾದ ಮುಖ್ಯ ವಿಷಯವೇನೆಂದರೆ, ಸದ್ಯಕ್ಕೆ ಯಾವುದೇ ನ್ಯಾಯಾಲಯದಲ್ಲಿ ರಿಟ್ ಪಿಟಿಷನ್ ದಾಖಲಿಸಿದರೂ ಮದ್ರಾಸ್ ಹೈಕೋರ್ಟ್ ನೀಡುವ ನಿರ್ಣಯದ ಆಧಾರದ ಮೇಲೆ ಅಲ್ಲಿಯವರೆಗೆ ಯಾವುದೇ ಹೈಕೋರ್ಟ್
ಯಾವುದೇ ತಡೆಯಾಜ್ಞೆಯನ್ನು ನೀಡುವ ಸಂಭವ ಇರುವುದಿಲ್ಲ. ಹಾಗಾದರೆ ಈ ಪ್ರಕರಣ ಮುಂದೆ ಏನಾಗಬಹುದು? ನನ್ನ ತಿಳುವಳಿಕೆಯಂತೆ ಮದ್ರಾಸ್ ಹೈಕೋರ್ಟ್ ನೀಡುವ ನಿರ್ಣಯದ ಮೇಲೆ ಮಾತ್ರ ಅಂತಿಮಗೊಳ್ಳದೆ ಇದು ಅಪೆಕ್ಸ್ ಕೋರ್ಟ್ ಅಂದರೆ ಸುಪ್ರೀಂ ಕೋರ್ಟ್ ರೆಗ್ಯುಲರ್ ಬೆಂಚ್ ಹೊರತಾಗಿ ಸಂವಿಧಾನದ ಪೀಠದವರೆಗೆ ಈ ವಿಷಯ ಹೋಗಬಹುದು. ಸಂವಿಧಾನದ ಪೀಠ ಕೊಡುವ ನಿರ್ಣಯದ ಈ ತಿದ್ದುಪಡಿ ನಮಗೆ ಅನ್ವಯವಾಗುವುದು ತಡೆಯಬಹುದು ಅಥವಾ ಅನ್ವಯವಾಗುವುದು ಎಂಬ ನಿರ್ಣಯವಾಗಬಹುದು. ಆದರೆ ಈಗಾಗಲೇ ಈ ಕಾಯ್ದೆ ಅನ್ವಯವಾಗಿದ್ದು ಯಾವುದೇ ತಡೆಯಾಜ್ಞೆ ಇರೋದಿಲ್ಲ. ಈಗ 4 ಹೈಕೋರ್ಟ್ಗಳು ಕೊಟ್ಟಂಥ ತಡೆಯಾಜ್ಞೆ ಮದ್ರಾಸ್ ಹೈಕೋರ್ಟಕ್ಕೆ ಪ್ರಕರಣಗಳು ವರ್ಗಾವಣೆ ಆಗುವ ಪೂರ್ವದಲ್ಲಿ ಅವುಗಳಿಗೆ ಅದರದೇ ಕಾನೂನು ಮಾನ್ಯತೆ ಇದ್ದರೂ ಸಹಿತ ಮದ್ರಾಸ್ ಹೈಕೋರ್ಟ್ ತಡೆಯಾಜ್ಞೆ ನೀಡದೇ ಇರುವುದರಿಂದ ಆ ತಡೆಯಾಜ್ಞೆಗಳನ್ನು ಅಷ್ಟು ನಮಗೆ ಪೂರ್ವಕವಾಗಿ ಅನುಕೂಲವಾಗುವುದಿಲ್ಲ. ಆದ್ದರಿಂದ ನಮ್ಮ ಸಹಕಾರಿಗಳಲ್ಲಿ ವಿನಂತಿ ಏನೆಂದರೆ ಈ ತಿದ್ದುಪಡಿಯಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ವಿಷಯಗಳನ್ನು ನಾವು ಆಡಳಿತ ಮಂಡಳಿಗೆ ಸದ್ಯಕ್ಕೆ ಅನ್ವಯಿಸಿಕೊಳ್ಳಲು ಋಣಾತ್ಮಕವಾಗಿ ಸ್ಪಂದಿಸುವುದು ಸೂಕ್ತ. ಇತ್ತೀಚೆಗೆ ಒಂದು ಡೈರೆಕ್ಷನ್ ನೀಡಿದ್ದು, ಆ ಡೈರೆಕ್ಷನ್ ಪ್ರಕಾರ 3 ವರ್ಷಗಳ ಕೂಲಿಂಗ್ ಪೀರಿಯಡ್ ನೀಡಲಾಗಿದೆ. ಅಂದರೆ ಸತತವಾಗಿ 10 ವರ್ಷ ನಿರ್ದೇಶಕರಾದ ಮೇಲೆ 3 ವರ್ಷಗಳ ಅವಧಿಯನ್ನು ಬಿಟ್ಟು 3 ವರ್ಷಗಳಲ್ಲಿ ಆ ಬ್ಯಾಂಕಿನಲ್ಲಿ ಯಾವುದೇ ಹುದ್ದೆಯಲ್ಲಿ ನಾವು ಇರುವಂತಿಲ್ಲ. ಮತ್ತೆ ನಾವು ಆಡಳಿತ ಮಂಡಳಿಗೆ ಬಂದು 10 ವರ್ಷ ಪೂರ್ಣಗೊಳಿಸಬೇಕು. ಅದು ಡ್ರಾಫ್ಟ್ ಇದ್ದು ಇನ್ನೂ ಅಂತಿಮವಾಗಿ ನಿರ್ಣಯ ಬರಬೇಕಾಗಿದೆ. ಒಟ್ಟಾರೆ ನಾನು ಹೇಳಬೇಕಾದ ವಿಷಯವೇನೆಂದರೆ ತಿದ್ದುಪಡಿ ಬಂದು 2020ರಿಂದ 6 ವರ್ಷಗಳಾಗಿದ್ದು ಈಗಾಗಲೇ ಮದ್ರಾಸ್ ಹೈಕೋರ್ಟಿನಲ್ಲಿ ಎಲ್ಲ ಅಂಶಗಳ ಮೇಲೆ ವಾದ ವಿವಾದಗಳ ಮಂಡನೆಯಾಗಿದ್ದು ಇದರಲ್ಲಿ ಈ ವಿಷಯ ಅಂತಿಮವಾಗುವವರೆಗೆ ರಿಸರ್ವ್ ಬ್ಯಾಂಕಿಗೆ ಯಾವುದೇ ತಡೆಯಾಜ್ಞೆ ಇರುವುದಿಲ್ಲ. ಕಾರಣ ನಾವು ಸಕಾರಾತ್ಮಕವಾಗಿ ಈ ವಿಷಯಗಳಿಗೆ ಸ್ಪಂದಿಸುವುದು ಸೂಕ್ತ ಎನ್ನುವುದು ನನ್ನ ಅಭಿಪ್ರಾಯ. ಈ ಬಗ್ಗೆ ಇನ್ನೊಂದು ದೀರ್ಘವಾದ ವಿಷಯ ಮಂಡನೆಯನ್ನು ಇನ್ನೊಂದು ಹಂತದಲ್ಲಿ ಮಾಡುತ್ತೇನೆ. ಧನ್ಯವಾದಗಳು.